ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೇಷರಾಶಿ, ಇಂದು ವಿದ್ಯಾರ್ಥಿಗಳ ಮನಸ್ಸು ಪುಸ್ತಕವನ್ನು ಬಿಟ್ಟು ತಮ್ಮ ಸ್ನೇಹಿತರ ಜೊತೆ ಮಜಾ ಮಾಡಲು ಬಯಸುವುದು. ಯಾರು ಬೆಳಗ್ಗೆ ಸಂಜೆ ಒಂದು ಮಾಡಿ ಪರಿಶ್ರಮ ಪಡುತ್ತಿರುವರೋ ಅಂಥವರು ವಿಶ್ರಾಂತಿ ಪಡೆಯಬಹುದು. ಆದರೆ ನಿಮ್ಮ ಓದು ಹಾಗೂ ಮಸ್ತಿಯಲ್ಲಿ ಸಮತೋಲನೆಯನ್ನು ಕಾಪಾಡಿಕೊಳ್ಳಿ. ಇವತ್ತು ನಿಮಗೆ ಯಾರಾದರೂ ವ್ಯಕ್ತಿಯ ಜೊತೆ ರೊಮ್ಯಾಂಟಿಕ್ ಸಂಬಂಧ ಆಗುವ ಪ್ರಬಲವಾದ ಸಂಭವವಿದೆ. ಈ ಆಕಸ್ಮಿಕವಾದ ಭೇಟಿಯು ನಿಮಗೆ ಜ್ಞಾಪಕಾರ್ಥವಾಗಿ ಇರುತ್ತದೆ. ಒಬ್ಬರೇ ವ್ಯಕ್ತಿ ಇವತ್ತಿನ ಅವರ ರೋಮಾನ್ಸ್ ಜೀವನದ ಬಗ್ಗೆ ಪೂರ್ಣ ಆಶಾವಾದಿಯಾಗಿರಬೇಕು. ಇವತ್ತಿನ ದಿನ ನಿಮಗೆ ಶುಭವಾಗಿದೆ. ಇಂದು ವ್ಯಾಪಾರದಲ್ಲಿ ಲಾಭ ಮತ್ತು ನೌಕರಿಯಲ್ಲಿ ಪದವಿಯು ಸಿಗುತ್ತದೆ. ನಿಮಗೆ ಸಾವಧಾನವಾಗಿ ಇರಬೇಕಾಗುತ್ತದೆ. ನಿಮ್ಮ ಮುಂದೆ ಭವಿಷ್ಯದ ಕ್ಷಣಗಳು ಬರುತ್ತವೆ. ಇದು ನಿಮ್ಮ ಭವಿಷ್ಯದ ಶುರು ಕೂಡ ಆಗಿರಬಹುದು. ನಿಮ್ಮ ಸಮಯ ಚೆನ್ನಾಗಿದೆ. ನೀವು ಯಾವುದಾದರೂ ಉದ್ಯೋಗದಲ್ಲಿ ಸೇರಿದರೆ ಮತ್ತು ತುಂಬಾ ಒಳ್ಳೆಯ ಭರವಸೆಯನ್ನು ಇಟ್ಟುಕೊಂಡಿದ್ದರೆ ಇಂದಿನ ದಿನ ನಿಮಗೆ ಲಾಭದಾಯಕವಾಗಿದೆ. ನಿಮ್ಮ ಬಿಸಿನೆಸ್ ಅನ್ನು ಅಭಿವೃದ್ಧಿಪಡಿಸುವುದರಲ್ಲಿ ಮತ್ತು ಕಂಪನಿಯನ್ನು ಅಭಿವೃದ್ಧಿಪಡಿಸುವುದರಲ್ಲಿ ನಿರತರಾಗಿ. ಆಶ್ಚರ್ಯದಾಯಕವಾಗಿ ಯಾವುದೋ ದೊಡ್ಡ ಲಾಭವಾಗಲಿದೆ. ಇಂತಹ ಅವಕಾಶದಲ್ಲಿ ಲಾಭ ಅನೇಕ ದಾರಿಗಳು ತೆಗೆದುಕೊಳ್ಳುತ್ತಿವೆ. ಎಲ್ಲದರ ಲಾಭವನ್ನು ಪಡೆಯಿರಿ. ನೀವೇನಾದರೂ ಹಾರ್ಟ್, ಬ್ಲಡ್ ಪ್ರೆಷರ್ ಹಾಗೂ ಭಾರವಾದ ತೂಕವನ್ನು ಹೊಂದಿರುವ ವ್ಯಕ್ತಿಯಾದರೆ ಇಂದು ನಿಮಗೆ ಕೆಲವು ತೊಂದರೆಗಳು ಬರಬಹುದು. ನೆನಪಿನಲ್ಲಿ ಇಟ್ಟುಕೊಳ್ಳಿ, ಇವೆರಡು ಎಂತಹ ಅಪಾಯಕಾರಿ ಕಾಯಿಲೆಗಳೆಂದರೆ ನಿಮ್ಮ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುತ್ತವೆ. ಆದ್ದರಿಂದ ಈ ಕಾಯಿಲೆಗಳನ್ನು ದೂರ ಮಾಡಲು ಕಠಿಣ ಶ್ರಮ ಬಳಸಿ. ಇದರಿಂದೇನಾದರೂ ಇವು ಕಂಟ್ರೋಲ್ಗೆ ಬರಲಿ. ವೃಷಭ ರಾಶಿ, ಇಂದು ನೀವು ಮಾನಸಿಕ ಶಾಂತಿಯಿಂದ ವಂಚಿತರಾಗುವಿರಿ. ಇಂದು ನೀವು ಕೆಲವು ಮನೋರಂಜನೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬಹುದು. ನೀವು ನಿಮ್ಮ ಪರಿವಾರದವರು ಅಥವಾ ಸ್ನೇಹಿತರ ಜೊತೆ ಹೊರಗೆ ಸುತ್ತಾಡಲು ಹೋಗಬಹುದು. ಸಾಧ್ಯವಾಗದಿದ್ದರೆ ಫೋನಿನಲ್ಲಿ ಅವರೊಡನೆ ಮಾತನಾಡಿ. ನಿಮ್ಮ ಮನಸ್ಸಿಗೆ ಖುಷಿಯಾಗುತ್ತದೆ. ನೀವು ಹೆಚ್ಚು ಯೋಚಿಸಬೇಡಿ, ಏಕೆಂದರೆ ನಿಮಗೆ ನಿಮ್ಮ ಮಾನಸಿಕ ಶಾಂತಿ ಬೇಗನೆ ವಾಪಸ್ಸು ಸಿಗುತ್ತದೆ. ಇಂದು ನಿಮ್ಮ ವಿವಾಹವಾಗುತ್ತದೆ. ಮತಭೇದ ಮಾಡಬೇಡಿ. ನಿಮ್ಮ ರೋಮ್ಯಾನ್ಸ್ನಲ್ಲಿ ಕಮ್ಮಿಯಾಗಬಾರದು. ಗ್ರಹ ನಕ್ಷತ್ರಗಳ ಕಾರಣ ಇಂದು ಸ್ವಲ್ಪ ಕಷ್ಟ ಆಗುತ್ತದೆ. ಒಳಗಿನ ಪ್ರೇಮವನ್ನು ಚೆನ್ನಾಗಿಡಲು ಪ್ರಯತ್ನಿಸಿ. ನೀವೇನಾದರೂ ಯೋಜನೆಯಂತೆಯೇ ನಡೆಯುತ್ತಿದ್ದರೆ ನಿಮಗೆ ಅನಪೇಕ್ಷಿತವಾದ ಕ್ಷೇತ್ರದಲ್ಲಿಯೂ ಸಫಲತೆಯೂ ಸಿಗುತ್ತದೆ. ನಿಮ್ಮ ಕಾರ್ಯಸ್ಥಳದಲ್ಲಿ ಆಗುವ ಹೊಸ ವಸ್ತುಗಳ ಬಗೆಗೆ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ರೀತಿ ಆಗುತ್ತದೆ, ಇದೆಲ್ಲ ಹಿಂದೆಯೇ ಯೋಜನೆ ಮಾಡಿಕೊಂಡಿರುವಂತೆ. ಮತ್ತು ನಿಮ್ಮ ಅಧಿಕಾರಿಯು ನಿಮ್ಮ ಕ್ಷಮತೆಯನ್ನು ನೋಡುತ್ತಾರೆ. ಮಟೀರಿಯಲ್ 1930 ಮಟೀರಿಯಲ್ ವಸ್ತುಗಳಿಗೆ ಹಣ ಹಾಕುವುದು ವೇಸ್ಟ್. ಆದ್ದರಿಂದ ಅಂತಹವನ್ನು ಖರೀದಿಸಲು ಹಣ ಹಾಕುವುದನ್ನು ನಿಲ್ಲಿಸಿ ಮತ್ತು ಬೇಗ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳುವಿರಿ. ನಿಮ್ಮ ತೂಕ ಯಾವಾಗಲೂ ನಿಮ್ಮ ತಲೆಯೊಳಗೆ ಇರುತ್ತದೆ. ಈಗ ಈ ಸಮಯ ಬಂದಿದೆ. ನೀವು ಗಂಭೀರವಾಗಿ ಗಮನವಹಿಸಬೇಕಾದ ಅವಶ್ಯಕತೆ ಇದೆ. ಹಾಗೂ ಇಂದಿನಿಂದಲೇ ಆರಂಭಿಸಿ ಫಿಟ್ ಆಗಿರುವುದರ ಬಗ್ಗೆ. ನಿಮ್ಮನ್ನು ನೀವು ಅಳೆದುಕೊಳ್ಳಬೇಡಿ. ಆದರೆ ಇದನ್ನು ನೀವು ಮನಸ್ಸಿನಿಂದ ಯೋಚಿಸಿ. ನೀವೇನಾದರೂ ವ್ಯಾಯಾಮ ಮಾಡಲು ಹೋದರೆ ನಿಮಗೆ ಚೆನ್ನಾಗಿ ಅನಿಸುತ್ತದೆ. ಇಂದು ನೀವು ನಿಮ್ಮ ಡಯಟ್ ಅನ್ನು ಸುಧಾರಿಸಲು ಲಕ್ಷ್ಯವನ್ನು ನಿರ್ಧರಿಸಬಹುದು. ಮಿಥುನ ರಾಶಿ, ಇಂದು ನಿಮಗೆ ನಿಮ್ಮ ಯೋಜನೆಗಳನ್ನು ವಿಕಸಿತಗೊಳಿಸಲು ಅವಕಾಶ ಸಿಗಬಹುದು. ಈ ಅವಕಾಶದ ಪೂರ್ಣ ಲಾಭವನ್ನು ಪಡೆಯಿರಿ. ಇದರಿಂದ ನಿಮಗೆ ಶೈಕ್ಷಣಿಕ ಕ್ಷೇತ್ರದಲ್ಲೂ ಸಫಲತೆ ದೊರೆಯುತ್ತದೆ. ಯಾವುದೇ ಅವಕಾಶವನ್ನು ಕೈಯಿಂದ ಜಾರದಂತೆ ನೋಡಿಕೊಳ್ಳಿ, ಏಕೆಂದರೆ ಈ ಅವಕಾಶ ಭವಿಷ್ಯದಲ್ಲಿ ನಿಮ್ಮ ಸಫಲತೆಯ ಬಾಗಿಲನ್ನು ತೆಗೆಯಬಹುದು. ಪ್ರೀತಿಯಲ್ಲಿ ಎಚ್ಚರಿಕೆ ಅಗತ್ಯ, ಏಕೆಂದರೆ ಜಗಳ ಅಥವಾ ಭೇದ ಭಾವ ಉಂಟಾಗುವ ಸಂಭವವಿದೆ. ನೀವು ನಿಮ್ಮ ಮಾತಿನ ಮೇಲಿನ ಹಿಡಿತದಿಂದ ಸ್ಥಿತಿಯನ್ನು ಸಾಮಾನ್ಯವಾಗಿ ಇಡಬಹುದು. ನಿಮ್ಮ ಸಂಗಾತಿಯ ಮನಸ್ಸು ಸರಿಯಾಗಿಲ್ಲದಿದ್ದರೆ ಕೋಪದಲ್ಲಿ ನಿಮ್ಮ ಸಂಬಂಧವನ್ನು ಇನ್ನೂ ಹಾಳು ಮಾಡಬೇಡಿ. ಇಂದು ನೀವು ನಿಮ್ಮ ಕಾರ್ಯಸ್ಥಳದಲ್ಲಿರುವ ಕೆಲಸದ ಬಗ್ಗೆ ಗಮನವಿಡಬೇಕು. ಬಹಳಷ್ಟು ಕಷ್ಟಗಳು ನಿಮ್ಮನ್ನು ಆವರಿಸಬಹುದು. ಈ ಸಮಸ್ಯೆಗಳಿಂದ ನೀವು ಕೆಲಸ ಮಾಡುವ ವೇಗವು ಪ್ರಭಾವಿತವಾಗುವುದು. ಆದ್ದರಿಂದ ಇದನ್ನು ಉತ್ಪ್ರೇಕ್ಷೆ ಮಾಡುವುದು ಒಳ್ಳೆಯದು. ಇಂದು ನಿಮಗೆ ಕೆಲಸವು ಮಹತ್ವವಾದ ಆಯುಧವಾಗಿದೆ. ನಿಮ್ಮ ಕೆಲಸದಲ್ಲಿ ಗಮನವಿಟ್ಟು ಕೇಂದ್ರೀಕರಿಸಿರಿ. ಆರ್ಥಿಕ ಕ್ಷೇತ್ರದಲ್ಲಿ ನಿಮ್ಮ ಸ್ಥಿತಿ ಚೆನ್ನಾಗಿಲ್ಲ, ಆದರೆ ನೀವು ಈ ಸ್ಥಿತಿಯಿಂದ ಸುಲಭವಾಗಿ ಜಾರಿಕೊಳ್ಳುವಿರಿ. ನಿಮ್ಮ ಸೀನಿಯರ್ಗಳ ಜೊತೆ ಮತ್ತು ನಿಮ್ಮ ಸುಪೀರಿಯರ್ಗಳ ಜೊತೆ ಮಧುರವಾದ ಸಂಬಂಧವನ್ನು ಇಟ್ಟುಕೊಳ್ಳಿ. ನಿಮ್ಮ ಕಾರ್ಯಶೈಲಿ ತುಂಬಾ ಚೆನ್ನಾಗಿದೆ, ಆದರೂ ಕೆಲವು ಸಲ ಜನರಿಗೆ ನಿಮ್ಮ ಮಾತು ಇಷ್ಟವಾಗುವುದಿಲ್ಲ. ಇದರಿಂದ ನಿಮಗೆ ಆರ್ಥಿಕ ನಷ್ಟವಾಗುವುದು. ಆದ್ದರಿಂದ ನಿಮ್ಮ ಕೆಲಸದ ಬಗ್ಗೆ ಗಮನ ಕೊಡಿ. ನೀವು ಅಭಿವೃದ್ಧಿ ಹೊಂದುವಿರಿ. ನಿಮ್ಮ ಸಮಯ ಬಂದಾಗ ನಿಮ್ಮ ಪ್ರಮೋಷನ್ ಕೂಡ ಆಗುವುದು. ಇಂದು ನೀವು ಸ್ವಲ್ಪ ನೋವನ್ನು ಅನುಭವಿಸುವಿರಿ, ಆದರೆ ಇದು
ನಿಮ್ಮ ಒತ್ತಡವನ್ನು ದೂರ ಮಾಡಲು ಸರಿಯಾದ ಸಮಯ. ನಿಮ್ಮ ನೋವನ್ನು ಸರಿ ಮಾಡಲು ಮಾರ್ಗದರ್ಶಕರಾದವರನ್ನು ಕಂಡುಹಿಡಿಯಿರಿ. ನಿಮ್ಮ ಮಾನಸಿಕ ಸ್ಥಿತಿ ನಿಮ್ಮ ಮೇಲೆ ಒತ್ತಡವನ್ನು ಹೇರಬಹುದು. ನೀವು ಒತ್ತಡವನ್ನು ದೂರ ಮಾಡಿದರೆ ಆರೋಗ್ಯವು ಸುಧಾರಿಸುವುದು. ಕರ್ಕ ರಾಶಿ, ಇಂದು ನೀವು ಆರಾಮದಿಂದ ಇರಿ ಅಥವಾ ನಿಮ್ಮ ಅಕ್ಕಪಕ್ಕದ ಜನರ ಜೊತೆ ಮಜಾ ಮಾಡಿ. ಈ ಸಂಬಂಧಗಳಿಂದ ನಿಮಗೆ ಭವಿಷ್ಯದಲ್ಲಿ ತುಂಬಾ ಲಾಭವಾಗುತ್ತದೆ. ನೀವು ನಿಮ್ಮ ಮನೆಯವರ ಜೊತೆಯೂ ಒಂದು ಆಳವಾದ ಸಂಬಂಧದ ಬಂಧನವನ್ನು ಇಟ್ಟಿದ್ದೀರಿ. ನಿಮ್ಮ ಪರಿವಾರ ಅಥವಾ ಮಿತ್ರರೊಡನೆ ನಿಮ್ಮ ಸಂಬಂಧವನ್ನು ಹೀಗೆಯೇ ಇಡಲು ಪ್ರಯತ್ನಿಸಿ. ಇಂದು ಈ ರೀತಿಯ ಸಂಭವವಿದೆ. ಅದೇನೆಂದರೆ, ನಿಮ್ಮ ಮೊದಲ ಆಕರ್ಷಣೆಯ ಮೊದಲ ಪ್ರೀತಿಯಾಗುತ್ತದೆ. ಇಂದು ನೀವು ನಿಮ್ಮ ಸ್ವಪ್ನದ ರಾಜಕುಮಾರನ ಜೊತೆ ಸೇರುವಿರಿ ಮತ್ತು ಅವರ ಎಲ್ಲ ಗುಣಗಳು ನಿಮಗೆ ಕಾಣಿಸುತ್ತವೆ. ಕಲ್ಪನೆಯ ಪ್ರವಾಹದಲ್ಲಿ ತೇಲಾಡುವ ಮೊದಲು ನಿಶ್ಚಿಂತವಾಗಿರಿ. ಇದು ಬರಿಯ ಆಕರ್ಷಣೆ ಮಾತ್ರ ಅಲ್ಲ ಎಂದು. ಆದರೆ ಈ ರೀತಿ ಆಗಲಿಲ್ಲ ಎಂದರೆ ಇದನ್ನು ಜೀವನ ಪರ್ಯಂತದ ಸಂಬಂಧ ಮಾಡಿಕೊಳ್ಳಲು ಪ್ರಯತ್ನ ಪಡಿ. ಇಂದು ನಿಮಗೆ ನಿಮ್ಮ ಕೆಲಸದ ವೃದ್ಧಿಗೋಸ್ಕರ ಭಾಗಿದಾರರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ನೀವು ನೋಡಿ, ಇಂದು ನಿಮ್ಮ ಸರಿಯಾದ ಭಾಗಿದಾರರ ಆಯ್ಕೆ ನಿಮಗೆ ಕೆಲಸದಲ್ಲೂ ಉತ್ಪಾದಕತೆ, ಲಾಭ ಮತ್ತು ಮೇಲೇರುವಿಕೆ ಎಲ್ಲವೂ ಪ್ರಾಯೋಗಿಕವಾಗಿ ನಿರ್ಣಯ ತೆಗೆದುಕೊಳ್ಳಬೇಕಾಗಿದೆ. ನೀವು ನಿಮ್ಮ ಮನೆ ಅಥವಾ ವಾಹನವನ್ನು ಮಾರಾಟ ಮಾಡಬೇಕು ಎಂದಿದ್ದರೆ ಆ ವಿಷಯದ ಬಗ್ಗೆ ದಿನಪತ್ರಿಕೆಯಲ್ಲಿ ಅಥವಾ ಇಂಟರ್ನೆಟ್ನಲ್ಲಿ ಜಾಹೀರಾತು ನೀಡಿ. ಈ ದಿಶೆಯಲ್ಲಿ ಮಾಡಿದಂತಹ ಈ ದಿನದ ಪ್ರಯತ್ನ ಸಾರ್ಥಕವಾಗುವುದು. ಇದರ ಫಲ ತಕ್ಷಣ ಸಿಗದಿದ್ದರೂ ಖಂಡಿತವಾಗಿ ಸಿಕ್ಕೇ ಸಿಗುವುದು. ವಾಹನವನ್ನು ಬದಲಾಯಿಸಲು ಯೋಚಿಸುತ್ತಿದ್ದರೆ ನೀವೇ ನೋಡುವಿರಿ ಇಂದು ನಿಮಗೆ ನಿಮ್ಮ ಇಷ್ಟದ ವಾಹನ ಸಿಗುವುದು ಎಂದು. ಇಂದು ನಿಮ್ಮ ಆರೋಗ್ಯದಲ್ಲಿ ಒಳ್ಳೆಯ ಬದಲಾವಣೆ ಕಾಣಿಸುತ್ತದೆ. ಆದ್ದರಿಂದ ಈಗ ಆರಂಭಿಸಿರುವಂತಹ ಎಕ್ಸರ್ಸೈಸ್ ನಿಮಗೆ ಒಳ್ಳೆಯ ಪರಿಣಾಮವನ್ನು ತೆಗೆದುಕೊಂಡು ಬರುತ್ತದೆ. ಇಂದು ನೀವು ಶರೀರ ಹಾಗೂ ತಲೆಯಿಂದ ಹಾಗೂ ಮನಸ್ಸಿನಿಂದ ತಾಜಾತನವನ್ನು ಅನುಭವಿಸುವಿರಿ. ನೀವು ಶಾರೀರಿಕ ಕ್ರಿಯೆಯಂತಹ ಎಕ್ಸರ್ಸೈಸ್ ಮಾಡುತ್ತಾ ಇರಿ, ಏಕೆಂದರೆ ಇದರಿಂದ ಶರೀರದಲ್ಲಿ ರಕ್ತ ಸಂಚಾಲನೆ ಚೆನ್ನಾಗಿ ನಡೆಯುತ್ತದೆ. ಪಚನ ಕ್ರಿಯೆಯು ಹಾಗೂ ಆರೋಗ್ಯವು ಚೆನ್ನಾಗಿರುವುದು. ಸಿಂಹರಾಶಿ, ಇಂದು ನೀವು ನಿಜವಾಗಿಯೂ ನಿಮ್ಮ ಜೀವನದಲ್ಲಿ ಮಹತ್ವಪೂರ್ಣವಾಗಿರುವ ವಸ್ತುಗಳಿಗೆ ಮಹತ್ವವನ್ನು ಕೊಡಿ. ನೀವು ನಿಮ್ಮ ಪರಿವಾರ ಹಾಗೂ ಸ್ನೇಹಿತರು ಮತ್ತು ಕೆಲಸದ ಮಧ್ಯೆ ಸಮತೋಲನ ಮಾಡಿಕೊಳ್ಳಬೇಕು. ಎಷ್ಟೊಂದು ಸಲ ಸಮತೋಲನವನ್ನು ಕಾಪಾಡಿಕೊಂಡು ಬರದ ಕಾರಣ ನಿಮ್ಮ ಕೆಲಸಗಳು ಪೂರ್ತಿಯಾಗಿಲ್ಲ. ವಿಷಯಗಳನ್ನು ತೆಗೆದುಕೊಂಡು ನಿಮ್ಮ ತಲೆಯಲ್ಲಿ ವಿಚಾರ ಮಾಡಿ ಯೋಜನೆ ಹಾಕಿದರೆ ನಿಮ್ಮ ತಲೆಯಲ್ಲಿ ಸ್ಪಷ್ಟತೆ ಬರುತ್ತದೆ. ಇಂದು ನಿಮಗೆ ಅನಿಸುತ್ತದೆ, ರೋಮ್ಯಾನ್ಸ್ನ ಜೀವನದಲ್ಲಿ ಪಾರ್ಟ್ನರ್ ವಿಷಯದಲ್ಲಿ ಪೂರ್ಣತೆ ಅಪೇಕ್ಷಿಸುವ ಬದಲು ಖಂಡಿತವಾಗಿ ಒಳ್ಳೆಯ ಪಾರ್ಟ್ನರ್ ಅನ್ನು ಹುಡುಕಿ. ಆದರೆ ಕೆಟ್ಟದ್ದಾದರೆ ಧೈರ್ಯವಾಗಿರಿ. ಪಾರ್ಟ್ನರ್ನ ಒಳ್ಳೆಯ ಗುಣ ಏನೆಂದರೆ ಅವರು ನಿಮ್ಮನ್ನು ಪ್ರೀತಿಸುತ್ತೀರಾ ಎಂದು. ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡಲು ಒಳ್ಳೆಯ ದಿನವಾಗಿದೆ. ಜೊತೆಗೆ ಒಂದು ಹೊಸ ಯೋಜನೆಯ ಅವಶ್ಯಕತೆ ಇದೆ. ಈ ಸಮಯವು ನಿಮ್ಮ ಕೆಲಸವನ್ನು ಮುಂದುವರಿಸಲು ಒಳ್ಳೆಯ ದಿನವಾಗಿದೆ. ಇಂದು ನೀವು ಮಾಡುವ ಎಲ್ಲ ಪ್ರಯತ್ನಗಳು ಸಫಲವಾಗುತ್ತವೆ. ವಿದೇಶಿ ಸಂಸ್ಥಾನದಲ್ಲಿ ಇದ್ದರೆ ಸಮಯ ಚೆನ್ನಾಗಿದೆ. ನಿಮ್ಮ ವ್ಯಾಪಾರ ಹಾಗೂ ಶಿಕ್ಷಣವನ್ನು ವಿಸ್ತರಿಸಲು ಈ ಅವಕಾಶವನ್ನು ಉಪಯೋಗಿಸಿ. ನೀವು ಧೈರ್ಯದಿಂದ ಇರಿ. ನಿಮಗೆ ನಿಮ್ಮ ಶ್ರಮದ ಫಲ ದೊರಕುವುದನ್ನು ನೋಡುವಿರಿ. ನೀವು ಒಳ್ಳೆಯ ಆರೋಗ್ಯಕ್ಕೆ ವ್ಯಾಯಾಮ ಹಾಗೂ ಎಕ್ಸರ್ಸೈಸ್ ಮಾಡಿ. ನೀವು ಎಕ್ಸರ್ಸೈಸ್ ಅನ್ನು ಬಿಟ್ಟರೆ ನೀವು ಮೊದಲಿನಂತೆ ಆಗುವಿರಿ. ನೀವು ನಿಮ್ಮ ಜೀವನ ಶೈಲಿಯನ್ನು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಂಡರೆ ನಿಮ್ಮ ಆರೋಗ್ಯ ಇನ್ನಷ್ಟು ಗಟ್ಟಿಗೊಳ್ಳುವುದು ಹಾಗೂ ಡಾಕ್ಟರ್ ಹತ್ತಿರ ಹೋಗುವುದು ಕಡಿಮೆಯಾಗುವುದು. ಕನ್ಯಾ ರಾಶಿ, ಇಂದು ನಿಮಗೆ ಸ್ವಲ್ಪ ಒಂದು ತರ ಅನಿಸುತ್ತದೆ, ಏಕೆಂದರೆ ನಿಮ್ಮ ಪರಿವಾರದವರು ನಿಮ್ಮನ್ನು ಸಹಾಯ ಕೇಳಲು ಬರಬಹುದು. ಇಂದು ನಿಮಗೆ ಜವಾಬ್ದಾರಿಯನ್ನು ಪಡೆದುಕೊಳ್ಳುವಂತೆ ಆಗಬಹುದು. ನಿಮಗೆ ಏನು ಮಾಡಲು ಹೇಳುವರೋ ಅದನ್ನು ಪೂರ್ಣ ಮನಸ್ಸಿನಿಂದ ಮಾಡಿ, ಏಕೆಂದರೆ ನಿಮ್ಮ ಪರಿವಾರ ಬದಲಿಗೆ ಯಾವಾಗಲೂ ನಿಮಗೆ ಸಹಾಯ ಮಾಡುತ್ತದೆ. ಈ ಸಮಯದಲ್ಲಿ ನಿಮ್ಮ ಪರಿವಾರದವರು ಬಹುಶಃ ನಿಮ್ಮಿಂದ ಸಹಾಯದ ಭರವಸೆಯನ್ನು ಹೊತ್ತು ಕೂತಿದ್ದಾರೆ. ನಿಮ್ಮ ಪ್ರೇಮ ಸಂಬಂಧದಲ್ಲಿ ಇಂದು ಹೊಸ ಜೀವ ಬರುತ್ತದೆ. ನಿಮ್ಮ ಹಳೆಯ ಚಟಗಳನ್ನು ಬಿಟ್ಟು ಹೊಸದಾಗಿ ಶುರು ಮಾಡಲು ತಯಾರಾಗಿ. ಇದರಿಂದ ಜೀವನದತ್ತ ನಿಮ್ಮ ದೃಷ್ಟಿಕೋನ ಬದಲಾಗುತ್ತದೆ. ಇದರಿಂದ ನಿಮ್ಮ ಸಂಗಾತಿಗೂ ಸುಖ ಸಿಗುತ್ತದೆ. ಇಂದಿನ ದಿನ ನಿಮಗೆ ಸಫಲತೆಯು ಸಿಗುವುದೋ ಅದು ನಿಮ್ಮ ಪರಿಶ್ರಮಕ್ಕೆ ಸಂಬಂಧಿಸಿದ್ದು ಆಗಿದೆ. ಈ ಕಠಿಣ ಶ್ರಮದ ಶಕ್ತಿಯಿಂದಲೇ ನೀವು ಬಹಳ ದಿನಗಳವರೆಗೆ ಸಫಲತೆಯನ್ನು ಆಸ್ವಾದಿಸುವಿರಿ. ಇಂದಿನ ದಿನ ನಿಮಗೆ ನಿಮ್ಮ ಕೆಲಸದ ಸರಿಯಾದ ರೀತಿಯನ್ನು ತಿಳಿದುಕೊಂಡು ಅದನ್ನು ಯಾವಾಗಲೂ ಹಾಗೆಯೇ ಉಳಿಸಿರಿ. ಇಂದು ಭವಿಷ್ಯಕ್ಕಾಗಿ ಮತ್ತು ನಿಮಗಾಗಿ ಯಾವುದಾದರೂ ಯೋಜನೆಯನ್ನು ಹಾಕಿ. ನೀವು ನಿಮ್ಮ ಯೋಜನೆ ಹಾಗೂ ಲಕ್ಷ್ಯವನ್ನು ನಿಶ್ಚಿತಗೊಳಿಸಿ. ನಂತರ ಅವು ಭಾಗವಾಗಿರುವಂತಹ ಯೋಜನೆಯಲ್ಲಿ ನಿಮ್ಮ ಲಕ್ಷ್ಯವನ್ನು ಪಡೆಯುವುದು ಸುಲಭವಾಗುವುದು. ಅದಕ್ಕೆ ನೀವು ಅದರ ಪ್ರಕಾರ ಆರ್ಥಿಕ ಯೋಜನೆಯನ್ನು ಹಾಕುವ ಅವಶ್ಯಕತೆ ಇದೆ. ಇಂದು ನಿಮಗೆ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಯಾಗಬಹುದು, ಆದರೆ ಈ ತೊಂದರೆಗೆ ಪರಿಹಾರವಿದೆ. ಹೇಗೆಂದರೆ ನೀವು ಸಮತೋಲನ ಹಾಗೂ ಸ್ವಚ್ಛ ಆಹಾರ ಸೇವಿಸುವುದರ ಕಡೆ ಗಮನ ವಹಿಸಿದರೆ ಒಳ್ಳೆಯದು. ಇಂದು ನೀವು ನಿಮ್ಮ ಊಟ ಉಪಚಾರಗಳ ಬಗ್ಗೆ ಗಮನ ವಹಿಸಬೇಕು,
ಏಕೆಂದರೆ ಒಳ್ಳೆಯ ಸ್ವಚ್ಛ ಆಹಾರ ಸೇವನೆಯೇ ನಿಮ್ಮನ್ನು ಹೊಟ್ಟೆಯ ಕಾಯಿಲೆಯಿಂದ ಉಳಿಸಬಹುದು. ಹಾಗೆ ಮಾಡುವುದರಿಂದ ನಿಮಗೆ ಚೆನ್ನಾಗಿ ಅನ್ನಿಸುವುದು ಮತ್ತು ನಿಮ್ಮ ಊಟ ಕೂಡ ಪೌಷ್ಟಿಕವಾಗಿರುವುದು. ತುಲಾರಾಶಿ, ಪ್ರೇರಣೆಯೇ ಇಂದು ನಿಮ್ಮ ಮೂಲ ಮಂತ್ರ. ಇಂದು ನೀವು ನಿಮ್ಮನ್ನು ಎಂಥ ಕೆಲಸ ಮಾಡಲು ಪ್ರೇರೇಪಿಸುವಿರಿ ಎಂದರೆ ಅದನ್ನು ಬೇರೆಯವರು ಅಸಂಭವ ಎಂದು ತಿಳಿದುಕೊಂಡಿದ್ದಾರೆ. ಇಂದು ಯಾವುದೇ ನಕಾರಾತ್ಮಕ ಭಾವನೆ ನಿಮ್ಮನ್ನು ಆವರಿಸಿಕೊಳ್ಳದಂತೆ ನೋಡಿಕೊಳ್ಳಿ. ಬದಲಿಗೆ ಎಲ್ಲವನ್ನೂ ಗಮನದಲ್ಲಿ ಇಟ್ಟುಕೊಳ್ಳುತ್ತಾ ನಿಮ್ಮ ಗುರಿಯ ಕಡೆ ಮುಂದುವರಿಯಿರಿ. ನಿಮ್ಮ ಸ್ನೇಹಿತರು ನಿಮ್ಮ ಕಠಿಣ ನಿರ್ಧಾರದಿಂದ ಪ್ರಭಾವಿತರಾಗುತ್ತಾರೆ. ಇಂದು ನಿಮಗೆ ಯಾರಾದರೂ ಹೊಸ ವ್ಯಕ್ತಿಯ ಜೊತೆ ಸಂಬಂಧವಾಗುವ ಪ್ರಬಲವಾದ ಸಂಭವವಿದೆ. ಏನಾದರೂ ಮಾಡುವುದಕ್ಕೆ ಮುಂಚೆ ನಿಶ್ಚಿಂತವಾಗಿರಿ. ಇದು ಬರೀ ಆಕರ್ಷಣೆ ಮಾತ್ರವೇ ಎಂದು, ಏಕೆಂದರೆ ಇದರಿಂದ ನಿಮಗೆ ಆಮೇಲೆ ನಿರಾಶೆಯೇ ನಿಮ್ಮ ಕೈ ಸೇರುತ್ತದೆ. ಮೊದಲ ಭೇಟಿಯು ತುಂಬಾ ಹೊಂದಿಕೊಳ್ಳುವ ಬದಲು ದೂರದ ಸಂಬಂಧದ ಬುನಾದಿಗೋಸ್ಕರ ವಿಶ್ವಾಸದಿಂದ ಇರಿ. ಏನಾದರೂ ನಿಮಗೆ ನಿಮ್ಮ ಕೆಲಸದಲ್ಲಿ ಸಫಲತೆಯಿಂದ ಹೊಗಳಿಕೆ ಸಿಗುತ್ತಿದ್ದರೆ ಆಗ ನಿಮಗೆ ನಿಮ್ಮ ಸಂಸ್ಥಾನದ ಹೊರಗೆ ಅಥವಾ ಒಳಗೆ ಎರಡು ರೀತಿಯ ವಿರೋಧಿಗಳಿಂದ ಹುಷಾರಾಗಿರಬೇಕಾಗುತ್ತದೆ. ಈ ರೀತಿಯೂ ಆಗಬಹುದು. ಇಂದು ನಿಮ್ಮ ಮೇಲೆ ಯಾವುದೇ ರೀತಿಯ ಸುಳ್ಳಿನ ಆರೋಪವು ಬರುತ್ತದೆ. ಆದ್ದರಿಂದ ಸಾವಧಾನವಾಗಿರಿ. ನಿಮ್ಮ ಕೆಲಸದ ವಿರೋಧಿಗಳೇ ನಿಮಗೆ ತೊಂದರೆ ಕೊಡಬಹುದು. ಇದಕ್ಕಾಗಿ ಟೊಂಕ ಕಟ್ಟಿ ನಿಂತಿದ್ದಾರೆ. ಅಚಲ ಸಂಪತ್ತಿಗೆ ಸಂಬಂಧಿಸಿದ ವ್ಯಾವಹಾರಿಕ ಹೂಡಿಕೆ ಎಂದು ವ್ಯರ್ಥವಾಗುವುದಿಲ್ಲ. ನೀವು ನಿಮ್ಮ ಪರಿವಾರಕ್ಕೆ ಸಂಬಂಧಿಸಿದ ಭೂಖಂಡವನ್ನು ಸರಿಯಾಗಿ ಮಾರಾಟ ಮಾಡಿ, ಏಕೆಂದರೆ ಇದು ನಿಮಗೆ ಒಂದು ದೊಡ್ಡ ಕ್ಷೇತ್ರವಾಗಬಹುದು. ಅಥವಾ ನೀವು ಸರಿಯಾಗಿ ಖರೀದಿಸುವವರನ್ನು ಆರಿಸಿ. ನಿಮ್ಮೆದುರಿಗೆ ಸರಿಯಾಗಿ ಜಮೀನಿನ ಭಾಗ ಮಾರಾಟವಾಗುತ್ತಿದ್ದರೆ ಸಮಯ ವ್ಯರ್ಥ ಮಾಡದಂತೆ ಅದನ್ನು ಖರೀದಿಸಿ. ಈ ಸಮಯದಲ್ಲಿ ನೀವು ಯಾವುದಾದರೂ ಒಳ್ಳೆಯ ವ್ಯವಹಾರದಲ್ಲಿ ಬಂಡವಾಳ ಹೂಡಬಹುದು. ಯೋಗವನ್ನು ನಿಮ್ಮ ಜೀವನ ಶೈಲಿಯ ಭಾಗ ಮಾಡಿಕೊಂಡಿದ್ದರಿಂದ ಇಂದು ನಿಮಗೆ ಮಾನಸಿಕ ಶಾಂತಿ ದೊರೆಯುವುದು. ನೆನಪಿನಲ್ಲಿಡಿ, ಯೋಗ ಮಾಡುವುದರಿಂದ ಶಕ್ತಿಯು ಹೆಚ್ಚುವುದು ಮತ್ತು ಪಚನ ಕ್ರಿಯೆಯು ಸರಿಯಾಗಿ ಆಗುವುದು. ಧ್ಯಾನ ಮಾಡುವುದರಿಂದ ನಿಮಗೆ ಶಾಂತಿ ದೊರೆಯುವುದು ಮತ್ತು ಭಾವನಾತ್ಮಕ ವಿಚಾರಗಳು ಬದಲಾಗುವುವು. ವೃಶ್ಚಿಕ ರಾಶಿ, ಇಂದಿನ ದಿನ ಅದ್ಭುತ ಅನುಭವ ಹಾಗೂ ಸಂತೋಷದಿಂದ ತುಂಬಿರುತ್ತದೆ. ಇಂದು ನಿಮಗೆ ನಿಮ್ಮ ದಿನನಿತ್ಯದ ದಿನಚರಿಯಿಂದ ಮುಕ್ತಿ ದೊರೆಯುತ್ತದೆ ಹಾಗೂ ನೀವು ನಿಮ್ಮನ್ನು ತರೋತಾಜಾಗೊಳಿಸಿ ಅಂದ ಮೇಲೆ ಕಾಯುವುದು ಏಕೆ? ನಿಮ್ಮ ಪ್ರಿಯ ಜನರ ಜೊತೆ ಹೊರಗೆಲ್ಲಾದರೂ ಸುತ್ತಾಡಲು ಹೋಗಿ. ಪ್ರಕೃತಿಯ ಸೌಂದರ್ಯದ ಸಂತೋಷವನ್ನು ಅನುಭವಿಸಿ ಹಾಗೂ ಚೆನ್ನಾಗಿ ಮಜಾ ಮಾಡಿ. ಇವಾಗಿರುವ ಸಂಬಂಧ ಬಿಟ್ಟು ಇನ್ನೊಂದು ಸಂಬಂಧ ಮಾಡುವ ಪ್ರಯತ್ನವನ್ನು ದೂರ ಇಡಿ. ಅದು ನಿಮಗೆ ಸಮಸ್ಯೆಯನ್ನು ತಂದಿಡುವ ಹೊರತಾಗಿ ಬೇರೆ ಏನನ್ನೂ ಕೊಡುವುದಿಲ್ಲ. ನಕಾರಾತ್ಮಕವಾಗಿ ಯೋಚಿಸುವ ಕಾರಣದಿಂದ ಇವಾಗಿನ ಸಂಬಂಧದ ಬದಲಾಗಿ ಇನ್ನೊಂದು ಸಂಬಂಧ ಚೆನ್ನಾಗಿ ಅನ್ನಿಸಬಹುದು, ಆದರೆ ಅದು ಬೇಗ ಮುಗಿದು ಹೋಗುತ್ತದೆ. ನೀವು ನಿಮ್ಮ ಸಂಬಂಧದ ಮೇಲೆ ನಂಬಿಕೆ ಇಡಿ, ಇಲ್ಲವಾದರೆ ನಿಮ್ಮ ದುರ್ಗತಿ ನಿಶ್ಚಯ. ಇವತ್ತು ನೀವು ಈ ಆಕರ್ಷಣೆಯಿಂದ ದೂರ ಇರಿ. ಇಂದು ವಿರೋಧಿಗಳು ಕಷ್ಟ ಕೊಡುತ್ತಾರೆ. ಏನೇ ಆದರೂ ನೀವು ನಿಮ್ಮ ಕೆಲಸವನ್ನು ಪೂರ್ತಿ ಕಷ್ಟದಿಂದ ಮಾಡುತ್ತಿದ್ದೀರಿ. ಆದರೂ ಅವರು ನಿಮ್ಮನ್ನು ಕಷ್ಟದಲ್ಲಿ ನೂಕಲು ಪಣತೊಟ್ಟಿದ್ದಾರೆ. ಈ ಕಷ್ಟದ ಪ್ರತಿಫಲವು ನಿಮಗೆ ಮುಂದೆ ಬರುವ ಸಮಯದಲ್ಲಿ ಸಿಗುವುದು. ನೀವು ನಿಮ್ಮ ಆರ್ಥಿಕ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ನಿಮ್ಮ ಆರ್ಥಿಕ ಗುರಿಯನ್ನು ಮುಟ್ಟಲು ಕಠಿಣ ಪರಿಶ್ರಮ ಪಡಲು ಸರಿಯಾದ ಸಮಯ. ಇದರಲ್ಲಿ ಎಷ್ಟೇ ಕಷ್ಟವಿರಲಿ ಮತ್ತು ಎಷ್ಟೇ ಕಠಿಣ ಪರಿಶ್ರಮ ಪಡಬೇಕಾದರೂ ಸರಿಯೇ, ಮುಂದುವರಿಯಿರಿ. ಇಂದು ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ನಿವೇಶ ಮಾಡಲು ಬಯಸುವಿರಿ. ನಿವೇಶ ಮಾಡಲು ಬರುತ್ತಿರುವ ಹೊಸ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ. ಹೆಚ್ಚು ಕೊಲೆಸ್ಟ್ರಾಲ್ ಹಾಗೂ ಸ್ನ್ಯಾಕ್ಸ್ನಂತಹ ಆಹಾರದಿಂದ ದೂರವಿರಿ. ತಾಜಾ ಹಣ್ಣನ್ನು ತಿನ್ನಿ, ಏಕೆಂದರೆ ನೀವು ಇಂದಿನಿಂದಲೇ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ನೀವು ಲಕ್ಷ್ಯವನ್ನು ನಿರ್ಧರಿಸಬೇಕು ಹಾಗೂ ಈ ಲಕ್ಷ್ಯ ನಿಮ್ಮನ್ನು ಒಳ್ಳೆಯ ಅಭ್ಯಾಸ ಹಾಗೂ ಜೀವನದ ಕಡೆ ಕರೆದುಕೊಂಡು ಹೋಗುವುದು. ನೀವು ಈ ಸಮಯ ಪೌಷ್ಟಿಕ ಭೋಜನ ಹಾಗೂ ಒಳ್ಳೆಯ ವ್ಯಾಯಾಮದ ಅಭ್ಯಾಸ ಮಾಡಿಕೊಳ್ಳಿ. ಆದ್ದರಿಂದ ನಿಮಗೆ ಒಳ್ಳೆಯ ಪರಿಣಾಮ ಸಿಗಲಿ. ಧನುರಾಶಿ, ಇಂದು ನೀವು ನಿಮ್ಮ ದಾರಿಯಲ್ಲಿರುವ ಕಷ್ಟಗಳಿಂದ ಚಿಂತಿತರಾಗಿದ್ದೀರಿ. ನೀವು ಈ ತೊಂದರೆಗಳಿಂದ ಪಾರಾಗಲು ತುಂಬಾ ಪ್ರಯತ್ನಿಸುತ್ತಿದ್ದೀರಿ, ಆದರೆ ತೊಂದರೆ ಬಂದೇ ಬಿಟ್ಟಿದೆ. ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಧೈರ್ಯ ಹಾಗೂ ಸಾಹಸದಿಂದ ನಿಮ್ಮ ತೊಂದರೆಗಳನ್ನು ಎದುರಿಸಲು ಪ್ರಯತ್ನಿಸಿ. ಇಂದು ನೀವು ಅಂದುಕೊಳ್ಳುತ್ತೀರಾ ನಿಮ್ಮ ಜೀವನವು ಪ್ರೀತಿಯಿಂದ ತುಂಬಿರುತ್ತದೆ. ನಿಮ್ಮ ಸಂಗಾತಿಯಿಂದ ನಿಮಗೆ ತುಂಬಾ ಪ್ರೀತಿಯೂ ಸಿಗುತ್ತದೆ. ಅದರಿಂದ ಪರಿವಾರದಲ್ಲಿ ಖುಷಿ ಬರುತ್ತದೆ. ಇಂದು ನೀವು ಕೆಲಸದ ನಿಮಿತ್ತ ವಿದೇಶಕ್ಕೆ ಹೋಗುವಿರಿ. ಇದರಿಂದ ನೀವೊಬ್ಬರೇ ಸಂತೋಷ ಪಡುವುದಿಲ್ಲ, ಜೊತೆಗೆ ನಿಮ್ಮ ಸಹಯೋಗಿಗಳ ಮಧ್ಯೆ ಉತ್ತಮವಾದ ಅನುಭವದ ಲಾಭ ಪಡೆಯಿರಿ. ಯಾವುದಾದರೂ ವಿದೇಶಿ ಸಂಸ್ಥೆಯಲ್ಲಿ ಸಿಗುವ ಸನ್ಮಾನ ನಿಮಗೆ ಆ ಸಮಾಜದಲ್ಲಿ ಪ್ರಸಿದ್ಧಿ ತರುತ್ತದೆ. ವಿದೇಶಕ್ಕೆ ಹೋಗುವ ಸರಿಯಾದ ರಸ್ತೆಯನ್ನು ನೀವು ಆರಿಸಿಕೊಳ್ಳಿ. ಇದು ನಿಮ್ಮ ವ್ಯಾಪಾರದ ಸಫಲ ಯಾತ್ರೆಯಾಗಿದೆ. ಇಂದು ಕೆಲಸದ ವಿಷಯವಾಗಿ ನೀವು ಪ್ರಯಾಣ ಮಾಡಬೇಕಾಗಬಹುದು. ನೀವು ಯೋಚಿಸಿ, ಈ ಯಾತ್ರೆ ಲಾಭಕರವಾಗಿಯೇ
ಅಥವಾ ಇಲ್ಲವೇ ಎಂದು. ಏಕೆಂದರೆ ನೀವು ಅಂದುಕೊಂಡಷ್ಟು ಲಾಭ ಸಿಗದೇ ಇರಬಹುದು. ನೀವು ಪ್ರಯಾಣ ಮಾಡದಿದ್ದರೆ ಹೆಚ್ಚು ಲಾಭದಲ್ಲಿ ಇರುವಿರಿ. ಇಂದು ನಿಮಗೆ ಪಚನದಲ್ಲಿ ಸಮಸ್ಯೆ ಉಂಟಾಗುವ ಸಂಕೇತವಿದೆ. ಇಂದು ಶುದ್ಧ ಹಾಗೂ ಶಾಕಾಹಾರಿ ಭೋಜನ ಮಾಡಿ ಸಿಹಿ ಮತ್ತು ಶರಾಬನಿಂದ ದೂರವಿರಿ. ಹಾಗೆ ಮಾಡಲು ನಿಮಗೆ ಕಷ್ಟವಾಗಬಹುದು, ಆದರೆ ದಿನದ ಕೊನೆಯಲ್ಲಿ ಅದರ ಪರಿಣಾಮ ನೋಡಿ ನೀವೇ ಆಶ್ಚರ್ಯಪಡುವಿರಿ. ಮಕರ ರಾಶಿ, ನಿಮ್ಮ ಹತ್ತಿರದ ಯಾವುದಾದರೂ ವ್ಯಕ್ತಿಯ ಜೊತೆ ನಿಮ್ಮ ಸಂಬಂಧದಲ್ಲಿ ಹುಳಿ ಬಿದ್ದಿದ್ದರೆ ನೀವು ಅದು ಸುಧಾರಿಸುತ್ತಿರುವುದನ್ನು ನೋಡುವಿರಿ. ಈ ಸುಧಾರಣೆ ಎರಡೂ ಕಡೆಯಿಂದ ಮಾಡಲಾಗಿರುವಂತಹ ಪ್ರಯತ್ನದ ಫಲವಾಗಿದೆ. ಮುಂದೆಯೂ ಈ ಸಂಬಂಧ ಹೀಗೆಯೇ ಮಧುರತೆಯಿಂದ ಮುಂದುವರಿಯಲು ಪಕ್ವತೆಯ ಅಗತ್ಯವಿದೆ. ನಿಮ್ಮ ಈ ಒಳ್ಳೆಯತನವನ್ನು ಹಾಗೆಯೇ ಮುಂದುವರಿಸಿ ಹಾಗೂ ನೀವು ಅವರನ್ನು ಎಷ್ಟು ಪ್ರೀತಿಸುತ್ತೀರಾ ಎಂದು ಅವರಿಗೆ ತೋರಿಸಿ. ಹಿಂದಿನ ದಿನಗಳಲ್ಲಿ ನಿಮ್ಮ ಜೀವನ ಹೊಸ ಪಾರ್ಟ್ನರ್, ಸಂಭಾವನೆ ಮತ್ತು ಪ್ರೇಮ ಸಂಬಂಧದಿಂದ ತುಂಬಿ ಹೋಗುತ್ತದೆ. ಇವತ್ತು ಸಹ ಅದೇ ಸ್ಥಿತಿ ಇರುತ್ತದೆ. ಈ ದಿನಗಳನ್ನು ನೋಡಿದರೆ ನಿಮಗೆ ಅನಿಸುತ್ತದೆ, ಪ್ರೀತಿಯ ಜೀವನದಲ್ಲಿ ಯಾವಾಗ ಏನು ಆಗುತ್ತದೆ ಹೇಳುವುದಕ್ಕೆ ಆಗುವುದಿಲ್ಲ. ಈ ಸಂದರ್ಭವನ್ನು ಎಂಜಾಯ್ ಮಾಡಿ. ಇಂದಿನ ದಿನ ಕೆಲಸ ಮತ್ತು ವಿತ್ತೀಯ ಕ್ಷೇತ್ರದಲ್ಲಿ ಉತ್ಪಾದಿಸುವುದಾಗಿದೆ. ನೀವು ಯೋಚಿಸಿದ ಪದವಿಯು ಉನ್ನತಿಯು ನಿಮಗೆ ಸಿಕ್ಕಿದೆ. ನಿಮಗೆ ನಿಮ್ಮ ಸಮರ್ಪಣೆ ಮತ್ತು ನಿರಂತರತೆಯ ಪ್ರತಿಫಲ ಸಿಗುತ್ತದೆ. ನೀವು ನಿಮ್ಮ ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರವನ್ನು ಸರಿಯಾದ ರೂಪದಲ್ಲಿ ಇಟ್ಟುಕೊಳ್ಳಿ. ಮುಖ್ಯವಾಗಿ ನೀವು ಸಾಲ ತೆಗೆದುಕೊಂಡಂತಹ ಜನರ ಎದುರಿಗೆ ಹಾಗೇ ಇರುವ ಅವಶ್ಯಕತೆ ಇದೆ. ನೀವು ನಿಮ್ಮ ಕರ್ತವ್ಯವನ್ನು ಮರೆಯಬೇಡಿ. ನಿಮ್ಮ ಸಾಲವನ್ನು ತೀರಿಸಿಬಿಡಿ. ನಿಮ್ಮ ಸಂಪಾದನೆಯಲ್ಲಿ ವೃದ್ಧಿಯಾಗುವುದು. ಇಂದು ನಿಮಗೆ ಹಲ್ಲು ನೋವು ಆಗಬಹುದು. ನೆನಪಿನಲ್ಲಿ ಇಡಿ, ಒಂದು ಸಲ ಸ್ವಚ್ಛಗೊಳಿಸುವುದರಿಂದ ಹಲ್ಲು ಸ್ವಚ್ಛವಾಗುವುದಿಲ್ಲ. ನೀವು ಸ್ವಲ್ಪ ಆಯುರ್ವೇದಿಕ್ ಉಪಚಾರವನ್ನು ನಿಮ್ಮ ಹಲ್ಲುಗಳಿಗೆ ಮಾಡಬೇಕು. ಇದರಿಂದ ನೋವು ಕಡಿಮೆಯಾಗಬಹುದು. ಕುಂಭರಾಶಿ, ಇಂದು ನೀವು ನಿಮ್ಮನ್ನು ವ್ಯವಸ್ಥಿತಗೊಳಿಸಿಕೊಳ್ಳುವ ದಿನ. ನಿಮ್ಮ ಬಿಲ್ಗಳನ್ನು ಬೇರೆ ಬೇರೆ ಮಾಡಿ ನಿಮ್ಮ ಅಲ್ಮೇರಾವನ್ನು ಸ್ವಚ್ಛಗೊಳಿಸಿ ನಿಮಗೆ ಒಂದು ಬಜೆಟ್ ಮಾಡಿಕೊಳ್ಳಿ. ಇಂದು ನೀವು ನಿಮ್ಮ ಪ್ರಯತ್ನದಲ್ಲಿ ಸಫಲರಾಗುವಿರಿ. ಇದರಿಂದ ನಿಮಗೆ ಮುಂದೆ ಬರುವ ದಿನಗಳಲ್ಲಿ ಲಾಭವಾಗುತ್ತದೆ. ನಿಮ್ಮೊಬ್ಬರಿಂದಲೇ ಈ ಕೆಲಸ ಮಾಡಲು ಸಾಧ್ಯವಾಗದಿದ್ದರೆ ಬೇರೆಯವರ ಸಹಾಯ ಪಡೆದುಕೊಳ್ಳಿ. ಮದುವೆ ಅಥವಾ ಪ್ರೇಮದ ವಿಷಯದಲ್ಲಿ ಇವತ್ತು ನೀವು ಕಷ್ಟದಲ್ಲಿ ಸಿಕ್ಕಿಕೊಳ್ಳುತ್ತೀರಿ. ನೀವು ಅಂದುಕೊಳ್ಳುವಿರಿ, ನಿಮ್ಮ ಹತ್ತಿರದ ಗೆಳೆಯರು ನಿಮ್ಮನ್ನು ತುಂಬಾ ಪ್ರೀತಿಸುತ್ತಾ ಇದ್ದಾರೆ ಎಂದು. ಪ್ರಾರಂಭದಲ್ಲಿ ಸಂಕೋಚವಾದರೂ ಆಮೇಲೆ ನೀವು ಅವರ ಬಗ್ಗೆ ಆಕರ್ಷಿತರಾಗುವಿರಿ. ಈ ಸಂಬಂಧ ನಿಮಗೆ ತುಂಬಾ ಒಳ್ಳೆಯದಾಗಿರುತ್ತದೆ. ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಿ. ವಿಕ್ರಯದ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಅವರ ಲಕ್ಷ್ಯವನ್ನು ಪೂರ್ತಿ ಮಾಡಲು ಕಠಿಣವಾದ ಸಮಯವಾಗಿದೆ ಮತ್ತು ಇಂದು ಅಧಿಕಾರಿಯಿಂದ ಬೈಗುಳವನ್ನು ತಿನ್ನಬೇಕಾಗುತ್ತದೆ. ನಿಮಗೆ ದಿನದ ಪ್ರತಿಕ್ಷಣವೂ ಪೂರ್ತಿಯಾಗಿ ತಯಾರಿಯಿಂದ ಇರಬೇಕಾಗುತ್ತದೆ. ನೀವೇನಾದರೂ ನಿಮ್ಮ ಮನೆಯಲ್ಲಿಯೇ ಕೆಲಸ ಮಾಡುತ್ತಿದ್ದರೆ ಇಂದು ಕೆಲಸದ ಪರಿಸರದಲ್ಲಿ ಹೋಗುವ ಸಮಯವಾಗಿದೆ. ಇಂದಿನ ದಿನಗಳಲ್ಲಿ ನೀವು ಹಣ ಸಂಪಾದಿಸಲು ಹೊಸ ದಾರಿಯನ್ನು ಹುಡುಕುತ್ತಿರುವಿರಿ. ಜೊತೆಗೆ ಒಳ್ಳೆಯ ಹೊಸ ಮತ್ತು ದೊಡ್ಡ ಕೆಲಸವನ್ನು ಹುಡುಕುತ್ತಿದ್ದರೆ ಇಂದು ನಿಮಗೆ ದೊಡ್ಡ ಸುದ್ದಿ ಸಿಗಲಿದೆ. ನೀವು ತುಂಬಾ ಶಕ್ತಿಶಾಲಿ ವ್ಯಕ್ತಿ. ಧೈರ್ಯವನ್ನು ಇಟ್ಟುಕೊಳ್ಳಿ. ಇದರ ಲಾಭ ನಿಮಗೆ ನಿಮ್ಮ ಕೆಲಸದಲ್ಲಿ ದೊರೆಯುವುದು. ನಿಮ್ಮ ಆಸೆಯನ್ನು ತೀರಿಸಿಕೊಳ್ಳಲು ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ಶರಾಬಿನಿಂದ ದೂರವಿರಿ. ಇದು ನಮ್ಮ ಆರೋಗ್ಯವನ್ನು ಹಾಳು ಮಾಡಬಹುದು. ನೀವು ಕಾಯಿಲೆ ಬೀಳದಂತೆ ನಿಮ್ಮ ಊಟ ಉಪಚಾರಗಳ ಬಗ್ಗೆ ಗಮನವಹಿಸಿ. ನಾನ್ ಆಲ್ಕೋಹಾಲ್ ಬೇವರೇಜ್ನ ತೆಗೆದುಕೊಳ್ಳಿ. ಮೀನರಾಶಿ, ಯಾರಾದರೂ ಮಹತ್ವಪೂರ್ಣ ವ್ಯಕ್ತಿ ಬಹುಶಃ ನಿಮ್ಮನ್ನು ತಪ್ಪು ತಿಳಿದುಕೊಳ್ಳಬಹುದು. ಸಮಾಧಾನದಿಂದ ಇರಿ. ಹಾಗೆಯೇ ಅವರಿಗೆ ನಿಮ್ಮ ಮಾತನ್ನು ಅರ್ಥ ಮಾಡಿಸಲು ಪ್ರಯತ್ನಿಸಿ. ಒಂದು ವೇಳೆ ಆ ವ್ಯಕ್ತಿ ನಿಮಗೆ ವ್ಯಾವಹಾರಿಕವಾಗಿ ಅಥವಾ ವ್ಯಕ್ತಿಗತವಾಗಿ ಇಷ್ಟವಾಗಿದ್ದರೆ ಅವರೊಡನೆ ಜಗಳ ಆಗದಂತೆ ಇರಲು ಪೂರ್ತಿ ಪ್ರಯತ್ನಿಸಿ. ಜಗಳದಿಂದ ಭವಿಷ್ಯದಲ್ಲಿ ತೊಂದರೆಗಳು ಆಗುತ್ತವೆ. ಆದರೆ ನೀವು ಒಬ್ಬರೇ ಇದ್ದರೆ ಈ ಸಮಯವು ಪ್ರೇಮ ಸಂಬಂಧದ ವಿಷಯದಲ್ಲಿ ಸ್ವಲ್ಪ ನಿರಾಶೆಯ ಸಮಯವನ್ನು ಎದುರಿಸಬೇಕಾಗುತ್ತದೆ. ನಿರಾಶೆಯಾದರೂ ನೀವು ಏನೂ ಕಳೆದುಕೊಳ್ಳುವುದಿಲ್ಲ. ಏಕೆಂದರೆ ನಿಮ್ಮ ಮನಸ್ಸು ನಿಮ್ಮ ಪಾರ್ಟ್ನರ್ನ ಮುಖ್ಯವಾದ ವಸ್ತುವನ್ನು ಹುಡುಕುವುದರಲ್ಲಿ ತಲ್ಲೀನವಾಗಿರುತ್ತದೆ. ಅದು ನಿಮಗೆ ತುಂಬಾ ಮುಖ್ಯವಾಗಿರುತ್ತದೆ. ಯಾವಾಗ ನಿಮಗೆ ನಿಮ್ಮ ಪಾರ್ಟ್ನರ್ನಲ್ಲಿ ಆ ವಸ್ತುವನ್ನು ನೋಡುವಿರಿ, ಆವಾಗ ನಿಮಗೆ ನೆಮ್ಮದಿಯ ಅನುಭವವಾಗುತ್ತದೆ. ನೀವೇನಾದರೂ ಕಾನೂನಿನ ವಿದ್ಯಾರ್ಥಿಯಾಗಿದ್ದಲ್ಲಿ ಆಗ ನಿಮಗೆ ಒಳ್ಳೆಯ ವಿಷಯ ಕೇಳಲು ಸಿಗಬಲ್ಲದು. ಇದೇನಾದರೂ ಪರೀಕ್ಷೆಯ ಫಲಿತಾಂಶವಾಗಬಹುದು ಅಥವಾ ನೌಕರಿಯೂ ಆಗಬಹುದು. ನಿಮಗೆ ಶುಭ ಸೂಚನೆಗಳು ಕೂಡಲೇ ಸಿಗುವ ಸಾಧ್ಯತೆ ಇದೆ. ಇದರಿಂದ ಇದನ್ನು ನಿಮ್ಮ ಲಾಭಕ್ಕಾಗಿ ಉಪಯೋಗಿಸಿ. ಏಕೆಂದರೆ ನೀವು ಕೆಲಸವನ್ನು ಲಾಭಕ್ಕಾಗಿಯೇ ಮಾಡಿರುವುದು. ನೀವು ವಿದೇಶಿ ಗ್ರಾಹಕರೊಡನೆ ಕೊಂಡುಕೊಳ್ಳುವುದು ಇದ್ದರೆ ಇಂದು ನಿಮಗೆ ಆರ್ಥಿಕ ಲಾಭವಾಗುವುದು. ಹೊಸ ಗ್ರಾಹಕರು ಸಿಗುವರು ಮತ್ತು ದೊಡ್ಡ ಆರ್ಡರ್ ಅನ್ನು ಕೊಡುವರು. ಆದ್ದರಿಂದ ಈ ಅವಕಾಶದ ಲಾಭ ಪಡೆಯಿರಿ. ನಿಮಗೆ ಅನಿಸುವುದು ನೀವು ಇದಕ್ಕೆ ತುಂಬಾ ಪರಿಶ್ರಮವನ್ನು ಪಟ್ಟಿದ್ದೀರಿ ಎಂದು. ಆರ್ಥಿಕ ರೂಪವಾಗಿ ದಿನ ಲಾಭಕಾರಿಯಾಗಿದೆ. ಇಂದು ನೀವು ನಿಮ್ಮ ಮೂಳೆ ಹಾಗೂ ಸೊಂಟದ ಬಗ್ಗೆ ಗಮನವಹಿಸಿ.
ಯಾವುದೇ ಭಾರೀ ಸಾಮಾನನ್ನು ಎತ್ತುವಾಗ ತಾಳ್ಮೆ ಹಾಗೂ ಎಚ್ಚರಿಕೆ ವಹಿಸಿ, ಏಕೆಂದರೆ ಅದರಿಂದ ನಿಮ್ಮ ಮೂಳೆ ಹಾಗೂ ಸೊಂಟದ ಮೇಲೆ ಹೆಚ್ಚು ಭಾರ ಬೀಳಬಹುದು. ಇಂದು ನಿಮಗೆ ಮೂಳೆಗೆ ಸಂಬಂಧಿಸಿದ ಸಮಸ್ಯೆ ಉಂಟಾಗಬಹುದು. ಆದ್ದರಿಂದ ಈ ತೊಂದರೆಯನ್ನು ದೂರವಿರಿಸಲು ನೀವು ಎಚ್ಚರಿಕೆಯಿಂದ ಇರಬೇಕು ಹಾಗೂ ಯಾವುದೇ ಸಾಮಾನುಗಳನ್ನು ಎತ್ತಲು ಬೇರೆ ಉಪಕರಣಗಳನ್ನು ಉಪಯೋಗಿಸಬೇಕು. ನಿಮಗೆ ನೀವು ಪೆಟ್ಟು ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡಿಕೊಳ್ಳಬೇಡಿ.